ಕೂಗನು ಕೇಳುವವರೇ, ಸ್ತೋತ್ರ ಸ್ತೋತ್ರ ಅಯ್ಯ. ಕೂಗನು ಕೇಳುವವರೇ, ಸ್ತೋತ್ರ ಸ್ತೋತ್ರ ಅಯ್ಯ. ಕೊರತೆಯ ನೀಗುವವರೇ, ಸ್ತೋತ್ರ ಸ್ತೋತ್ರ ಅಯ್ಯ. ನನ್ ಕೊರತೆಯ ನೀಗುವವರೇ, ಸ್ತೋತ್ರ ಸ್ತೋತ್ರ ಅಯ್ಯ. ಮುಂಜಾನೆ ವೇಳೆ ಅಪ್ಪ ನಿನ್ ಪಾದ ಆಸೆಯಿಂದ ಬರುವೆ. ಹೌದರಿ, ಮುಂಜಾನೆ ವೇಳೆಯಲ್ಲಿ ಆತನ ಪಾದದ ಬಳಿಯಲ್ಲಿ ಬರುವಾಗ ನಮ್ಮ ಕೂಗನ್ನ ಕೇಳುವವರು, ಯಾರು ಕೇಳಿಸಿಕೊಳ್ಳದೆ ಹೋದ್ರು ಕೂಡ, ಯಾರು ಗಮನಿಸದೆ ಹೋದ್ರು ಕೂಡ ನಮ್ಮ ಕೂಗನ್ನ ಕೇಳುವವರು ಒಬ್ಬರಿದ್ದಾರೆ. ಅವರನ್ನ ಆತುರದಿಂದ ಹುಡುಕುವವರಿಗೆ ಆತನ ಸಮೀಪದಲ್ಲಿಯೇ ಇದ್ದಾರೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಇವತ್ತು ಮುಂಜಾನೆ ಭಕ್ತನಾದಂತ ಸೊಲೊಮೋನನು ಬರೆಯುವುದನ್ನ ನಾವು ನೋಡುತ್ತೇವೆ. ಜ್ಞಾನೋಕ್ತಿಗಳ ಪುಸ್ತಕ 8ನೇ ಅಧ್ಯಾಯ 17ನೇ ವಾಕ್ಯ, ನನ್ನನ್ನ ಪ್ರೀತಿಸುವವರನ್ನ ನಾನು ಪ್ರೀತಿಸುತ್ತೇನೆ, ಆತುರದಿಂದ ಹುಡುಕುವವರು ನನ್ನನ್ನ ಕಂಡುಕೊಳ್ಳುವರು. ನೋಡಿದ್ರ, ಆತುರದಿಂದ ಅವರನ್ನ ಹುಡುಕುವುದಾದ್ರೆ ಆತನನ್ನ ಕಂಡುಕೊಳ್ಳಲಿಕ್ಕೆ ಸಾಧ್ಯ. ಇವತ್ತು ಮುಂಜೆ ಯಾರನ್ನ ಆತುರದಿಂದ ಹುಡುಕ್ತಾ ಇದ್ದೀರಿ? ಮೊಬೈಲ್ನ ಹುಡುಕ್ತಾ ಇದ್ದೀರಾ? ಟಿವಿನ ಹುಡುಕ್ತಾ ಇದ್ದೀರಾ? ಅಥವಾ ಯಾರಾದ್ರೂ ಏನಾದ್ರೂ ಹೇಳ್ತಾರೆ, ಅಥವಾ ನಮ್ಮ ಯಜಮಾನರು, ಅಥವಾ ನನ್ನ ಗಂಡ, ನನ್ನ ಹೆಂಡತಿ, ನನ್ನ ಮಕ್ಕಳು, ಯಾರನ್ನ ಹುಡುಕ್ತಾ ಇದ್ದೀರಿ? ಮುಂಜಾನೆ ಯಾರ ಮಾತನ್ನ ಕೇಳಿಸ್ಕೊಳ್ಳಿಕ್ಕೆ ಹುಡುಕ್ತಾ ಇದ್ದೀರಿ? ಕೆಲವರೆಲ್ಲ ನೋಡ್ತಾರೆ, ಎದ್ದಿದ್ ಕೂಡಲೇ ನಾನು ಅವ್ರ ಮುಖ ನೋಡ್ಬೇಕು, ಇವ್ರ ಮುಖ ನೋಡ್ಬೇಕು. ಇದೆಲ್ಲ ಬಂದು ಬೇರೆ ಯಾರೋ ನಡೆಸುವಂತ ಇಲ್ಲದ ಕಾರ್ಯಗಳನ್ನ ನಿಮ್ಮಲ್ಲಿ ಮನಸ್ಸಿನಲ್ಲಿ ಇಟ್ಕೊಂಡು ದೇವ ಜನಗಳು ಇದನ್ನ ಅನುಸರಿಸ್ತಾ ಬರ್ತಾ ಇದ್ದೀರಿ. ಆದ್ರೆ ಇವತ್ತು ಕರ್ತನೆ ಹೇಳ್ತಾ ಇದ್ದಾರೆ, ಮುಂಜಾನೆ ಅವ್ರನ್ನ ಆತರಿಂದ ಹುಡುಕ್ರಿ. ಅಪ್ಪ, ನಿನ್ನ ಮುಖವನ್ನ ನೋಡ್ಬೇಕು, ನಿನ್ನ ಪ್ರಸನ್ನತೆಯಲ್ಲಿ ಇರಬೇಕು, ನಿನ್ನನ್ನು ಕೂಗಬೇಕು, ನಿನ್ನ ಪ್ರಸನ್ನತೆಯಲ್ಲಿ ನಿನ್ನ ಸ್ವರವನ್ನ ಕೇಳಬೇಕು. ಈ ಆಸೆ, ಈ ಬಯಕೆ ನಿಮ್ಮ ಒಳಗಡೆ ಉದ್ಭವಿಸುವಾಗ ಈ ಕಡೆಯ ಕಾಲದಲ್ಲಿ ನಿಮಗೆ ಗೊತ್ತಾ, ಪ್ರತಿ ದಿನವೂ ಸಂಜೆ ತಂಗಾಳಿಯಲ್ಲಿ ಕರ್ತನು ನಡೆದು ಬಂದು ಆದಾಮ ಅವಳೊಂದಿಗೆ ಮಾತನಾಡುವಾಗ ಎಷ್ಟು ಇಂಪಾಗಿರ್ತಿದೆ ಗೊತ್ತಾ? ಅವ್ರು ಮಾಡಿದ ಪಾಪ ಇವತ್ತು ದೇವರ ಪ್ರಸನ್ನತೆಯ ಒಳಗೆ ಜನಗಳು ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಆದ್ರೆ ಕರ್ತನಾದ ಯೇಸು ಆ ಪರದೆಯನ್ನ ಅರದಾಕಿ, ಆ ತಡೆಯನ್ನ ನೀಗಿಸಿ ಆತನ ಸನ್ನಿಧಾನದಲ್ಲಿ ನಿಂತುಕೊಳ್ಳುವಂತ ಭಾಗ್ಯವನ್ನ ನಮಗೆ ಕೊಟ್ಟಿದ್ದಾರೆ. ಮುಂಜಾನೆ ಎದ್ದು ಕೂಡಲೇ, ದೇವರೇ ನಿನ್ನ ಪ್ರಸನ್ನತೆ ನನಗೆ ಬೇಕು, ನೀನು ನನ್ನೊಂದಿಗೆ ಮಾತನಾಡಬೇಕು, ಈ ದಿನವೆಲ್ಲ ನಿನ್ನ ಮಾತು ನನ್ನನ್ನು ನಡೆಸಬೇಕು. ಈ ಒಂದು ದೃಷ್ಟಿ, ಈ ಒಂದು ಭಾವನೆಯೊಟ್ಟಿಗೆ ದೇವರ ಪ್ರಸನ್ನತೆಯಲ್ಲಿ ಹೋಗಿ ನೋಡ್ರಿ, ಕರ್ತನ ನಿಮ್ಮನ್ನು ನಡೆಸ್ತಾರೆ. ಪ್ರಾರ್ಥನೆ ಮಾಡೋಣವಾ? ಕರ್ತನೆ, ಬೆಳಗಿನ ಸಮಯಕ್ಕಾಗಿ ಸ್ತೋತ್ರ. ಆತುರದಿಂದ ನಾವು ನಿಮ್ಮನ್ನು ಹುಡುಕ್ತಾ ಇದ್ದೇವೆ. ನಮ್ಮ ಕೂಗನ್ನು ಕೇಳುವವರೇ, ನಮ್ಮ ಸ್ವರಕ್ಕೆ ಕಿವಿಗೊಡುವವರೇ, ನಮ್ಮ ಕೊರತೆಯನ್ನ ನೀಗಿಸುವವರೇ ನೀವು ಮಾತ್ರವೇ ಅಲ್ಲವಾ? ನಿಮ್ಮ ಮುಖವನ್ನ ನೋಡುತ್ತಾ ನಿಮ್ಮ ಪ್ರಸನ್ನತೆಯಲ್ಲಿ ಇರುವಂತ ಒಂದೇ ನಮ್ಮ ಆಸೆ ಅಯ್ಯ. ನಿಮ್ಮ ಪ್ರಸನ್ನತೆಯಲ್ಲಿ ನಿಮ್ಮ ಮಾತುಗಳನ್ನು ಕೇಳುವುದು ಒಂದೇ ನಮ್ಮ ಆಸೆ. ಅದಕ್ಕೆ ನಮ್ಮನ್ನ ಸಿದ್ಧಪಡಿಸಿರಿ, ನಮ್ಮನ್ನ ಕ್ರಮಪಡಿಸಿರಿ. ಪ್ರತಿ ಕ್ಷಣ, ಪ್ರತಿ ಗಳಿಗೆ ನಾವು ಎಲ್ಲಿ ನಿಂತರೂ ಕೂಡ ನಿಮ್ಮನ್ನ ನಾವು ನೋಡಬೇಕು, ನಿಮ್ಮೊಂದಿಗೆ ಮಾತನಾಡಬೇಕು, ನಿಮ್ಮ ಸ್ವರವನ್ನ ಕೇಳಬೇಕು. ನಮಗೆ ಸಹಾಯ ಮಾಡ್ರಿ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್. ಗಾಡ್ ಬ್ಲೆಸ್ ಯು.